ನನ್ನ ದೇವ್ರನ್ನ ಕಾಪಾಡದೆ ಹೋದರೆ ಇವನೆಂಥ ದೇವರು ಅಲ್ವಾ? ತಾತ ಬರೋವರೆಗೂ ಫುಲ್ಲು ಗೋಳ್ ಎಪಿಸೋಡು ಅನ್ನು. ಗೋಳಿದ್ರೇ ಕಣೆ ಡ್ರಾಮಾ ಎಂಟರ್ಟೈನ್ಮೆಂಟು ಎಲ್ಲ ಇರುತ್ತೆ. ಇಲ್ಲಾಂದರೆ ಏನು ಮಜಾ ಇರುತ್ತೆ. ಗಿರಿ, ನಿಮ್ಮ ತಂದೆ ಹುಷಾರಾಗಿ ಬರ್ತಾರಲ್ವೇನು? ಅತ್ತೆ, ಮಾವಂಗೆ ಏನೂ ಆಗೋದಿಲ್ಲ. ಅವ್ರು ಹುಷಾರಾಗಿ ಮನೆಗೆ ಬಂದೇ ಬರ್ತಾರೆ. ನೀವು ನಂಬಿರೋ ದೇವರು ಖಂಡಿತವಾಗ್ಲೂ ನಿಮ್ಮ ಕೈ ಬಿಡೋದಿಲ್ಲ ಅತ್ತೆ. ನಿಜ ಅಮ್ಮ, ಅಪ್ಪ ಬೇಗ ಹುಷಾರಾಗಿ ಬರ್ತಾರೆ, ನೋಡ್ತಿರು. ಆಮೇಲೆ ನೀವಿಬ್ಬರು ಒಟ್ಟಿಗೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಬರೋರಂತೆ. ಆದಿ, ನೀನು ಹೊರಡು, ಕಾಲೇಜಿಗೆ ಬೇರೆ ಹೋಗ್ಬೇಕಲ್ವಾ? ಪರವಾಗಿಲ್ಲ ಅತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗ್ತೀನಿ. ದೇವಕಿ, ನಿಮ್ಮಪ್ಪ ಹೇಗಿದ್ದಾರೆ? ನಿನ್ನ ಜೊತೆ ಮಾತಾಡಿದ್ರ? ನಾನು ನೋಡ್ಬಹುದೇನೆ ಅವ್ರನ್ನ? ದೇವಕಿ, ಡಾಕ್ಟರ್ ಏನಂದ್ರು? ಬ್ಲಡ್ ಕ್ಲಾಟ್ ಆಗಿದ್ದು ಕಡಿಮೆ ಆಗಿದೆ ಅಂತ ರಾತ್ರಿ ಹೇಳಿದ್ರು. ಈಗ ಕೇಳಬೇಕು. ನಾನು ನೋಡ್ಬೋದೇನೆ? ಅಮ್ಮ, ICU ಅಲ್ಲಿ ಹಾಗೆಲ್ಲ ಬಿಡೋದಿಲ್ಲ. ನೀನು ಹತ್ತು ಕರೆದು ರಂಪಾಟ ಮಾಡಿದ್ರೆ ಮತ್ತೆ ತೊಂದರೆ ಆಗುತ್ತೆ. ಅತ್ತೆ, ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ಈ ಥರ ನೀವು ಅಳ್ತಾ ಇದ್ರೆ ಈಗ ಮಾವ ಸರಿ ಹೋಗ್ತಾರಾ? ಅದೇ, ನಾನು ರಾತ್ರಿ ಎಲ್ಲ ಇಲ್ಲೇ ಇದ್ದೇನೋ? ಕಾಲೇಜ್ ಇಲ್ವಾ ನಿನಗೆ? ನೀವಾದರೂ ಹೇಳಿ ಅದಕ್ಕೆ. ಕಾಲೇಜಿಗೆ ಹೊರಡು ಅಂದರೆ ಕೇಳ್ತಾನೆ ಇಲ್ಲ ಇವನು. ಅದಿ, ನಾವೆಲ್ಲ ಇಲ್ಲಿ ಇದೀವಲ್ಲ, ನೀನು ಹೋಗ್ಬಾ. ದೇವಕಿ, ನೀನು ಹೋಗು, ರೆಸ್ಟ್ ತಗೋ. ಡಾಕ್ಟರ್ ಅಂಕಲ್, ಅವ್ರು ಹೇಗಿದ್ದಾರೆ? ಹಾರ್ಟಲ್ಲಿ ಕ್ಲಾಟ್ ಇಲ್ಲ, ಬಟ್ ಬಟ್ ಅವ್ರ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಸ್ಟೇಬಲ್ ಆಗಿಲ್ಲ. ಹಿ ಸ್ಟಿಲ್ ಕ್ರಿಟಿಕಲ್. ಟ್ರೀಟ್ಮೆಂಟ್ಸ್ಗೆಲ್ಲ ರೆಸ್ಪಾಂಡ್ ಮಾಡ್ತಿದ್ದೀರಂತ ಹೇಳಿದ್ರಿ. ರೆಸ್ಪಾಂಡ್ ಮಾಡ್ತಾ ಇದ್ರು, ಆದರೆ BP ಮತ್ತೆ ಬೇರೆ ಪ್ಯಾರಾಮೀಟರ್ಸ್ ಎಲ್ಲ ಇನ್ನೂ ಸ್ಟೇಬಲ್ ಆಗಿಲ್ಲ. ಲೆಟ್ಸ್ ಅಬ್ಸರ್ವ್ ಫಾರ್ 24 hours. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಏನೂ ಆಗಲ್ಲ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಮೇಡಮ್ಗೆ ಸ್ವಲ್ಪ ಸಮಾಧಾನ ಮಾಡಿ. ಅವ್ರು ನೆನೆಯಿಂದ ತುಂಬ ಸ್ಟ್ರೆಸ್ ಮಾಡ್ಕೊಂಡಿದ್ದಾರೆ. ಎಸ್ ಅಂಕಲ್. ಅಮ್ಮ, ಅಳಬೇಡ, ನೀನು ಸಮಾಧಾನ ಮಾಡ್ಕೋ. ಆದಿ, ನೀನು ಹೊರಡು. ಅಲ್ಲ ಅತ್ತೆ, ನೋಡು, 24 hours ಯಾರನ್ನೂ ಒಳಗಡೆ ಬಿಡೋದಿಲ್ಲ. ಎಲ್ಲರೂ ಹೋಗಿ ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ, ನಾನಿಲ್ಲಿ ಇರ್ತೀನಿ. ಸರಿ ಅತ್ತೆ, ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಕಾಲೇಜಿಗೆ ಹೋಗ್ತೀನಿ. ನಾನು ಹೊಡ್ತೀನಮ್ಮ, ಬೇಗ ಬರ್ತೀನಿ. ಏನಾದ್ರಿದ್ರೆ ಕಾಲ್ ಮಾಡು.